ನೋಡಿ, ಕಾಂಗ್ರೆಸ್ ಈಗಾಗಲೇ ಅಕ್ಟೋಬರಲ್ಲಿ ಬೆಂಕಿ ಅಂಟ್ಕೊಳ್ಳೋದು ಗ್ಯಾರಂಟಿ ನಿಜ. ಈಗಾಗಲೇ ಮಂತ್ರಿಗಳೆಲ್ಲ ಹೇಳಿದ್ದಾರೆ ಪ್ರಳಯ ಆಗುತ್ತೆ ಅಂತ. ಮೊನ್ನೆ ಸುರ್ಜೇವಾಲಾ ಬಂದು ಅವರು ಸಪ್ರೇಟ್ ಮೀಟಿಂಗು, ಈಗ ಸಿದ್ದರಾಮಯ್ಯನವರು ಅವರು ಸಪ್ರೇಟ್ ಮೀಟಿಂಗು, ಆಮೇಲೆ ಡಿ ಕೆ ಶಿವಕುಮಾರ್ ಅವರು ಸಪ್ರೇಟ್ ಮೀಟಿಂಗು. ಅಂದರೆ ಈಗಲಿಂದನೇ ಡಿ ಕೆ ಶಿವಕುಮಾರ್ಗೆ ಬುದ್ಧಿ ಕಲಿಸ್ಬೇಕು, ಡಿ ಕೆ ಶಿವಕುಮಾರ್ಗೆ ಸರಿದಾರಿಗೆ ತರಬೇಕು. ನನ್ನ ಅಧಿಕಾರದ ಪವರ್ ಏನು, ಮುಖ್ಯಮಂತ್ರಿ ಪವರ್ ಏನು ಅನ್ನೋದನ್ನು ತೋರಿಸ್ಬೇಕು ಅಂತೇಳಿ ಸಿದ್ದರಾಮಯ್ಯರವರು ಆಡ್ತಾ ಇರೋವಂಥ ನಾಟಕ ಇದು. ಇಷ್ಟು ದಿನ ಎಲ್ಲ ಸಭೆಗೂ ಡಿ ಕೆ ಶಿವಕುಮಾರ್ ಅವ್ರನ್ನ ಕರೆದಿದ್ದಾರೆ, ಎಲ್ಲ ಸಭೆಗೂ ಕರೆದಿದ್ದಾರೆ, ಎಲ್ಲ ಮೀಟಿಂಗೂ ಕರೆದಿದ್ದಾರೆ. ಈಗ MLAಗಳ ಮೀಟಿಂಗ್ಗೆ ಕರಿತಾ ಇಲ್ಲ. ಅಂದರೆ ಡಿ ಕೆ ಶಿವಕುಮಾರ್ನ ಹೊರಗಡೆ ಇರಬೇಕು ಅನ್ನೋದು. ಮತ್ತು ಅವ್ರಿಗೆ ಕಾಂಗ್ರೆಸ್ ಪಾರ್ಟಿಯ MLAಗಳ ಬೆಂಬಲ ಇಲ್ಲ ಅಂತ ಆಲ್ರೆಡಿ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಕಾಂಗ್ರೆಸ್ ಪಾರ್ಟಿಯ MLAಗಳ ಬೆಂಬಲ ಡಿ ಕೆ ಶಿವಕುಮಾರ್ ಇಲ್ಲ ಅಂತೇಳಿ ಸಿದ್ದರಾಮಯ್ಯನವರು ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಆ ದೃಷ್ಟಿಯಿಂದ ಬೆಂಬಲ ಇಲ್ಲದೆ ಇರತಕ್ಕಂಥ ಡಿ ಕೆ ಶಿವಕುಮಾರ್ನ ಯಾಕೆ ಕರಿಬೇಕು ಅನ್ನೋ ಲಾಜಿಕ್ಕು ಇವ್ರದ್ದು ಸಿದ್ದರಾಮಯ್ಯದು ಕರೆಕ್ಟಾಗಿದೆ. ಬೆಂಬಲ ಇಲ್ಲದೆ ಇರೋವಂಥ ಡಿ ಕೆ ಶಿವಕುಮಾರ್ನ ಕರೆದು ಏನು ಉಪಯೋಗ? ಅದರಿಂದ ಅವ್ರನ್ನ ಹೊರಗಟ್ಟಿದ್ದಾರೆ ಅಂತ ನನಗನ್ಸ್ತೈತೆ. ಎಲ್ಲ ಕಡೆದು ಮಾಡ್ತಾ ಇದ್ದಾರೆ ಅವರು, ಮಾಡಲಿ. ಈಗ 2 ವರ್ಷದಿಂದ ಏನೂ ಅನುದಾನ ಕೊಟ್ಟಿಲ್ಲ, ಈಗೇನೋ ಒಂದು 50 ಕೋಟಿ ಕೊಡ್ತೀನಿ ಅಂತ ಹೇಳಿದ್ದಾರೆ. 2 ವರ್ಷದಿಂದ ಏನೂ ಕೊಡದಿರ 50 ಕೋಟಿ ಕೊಟ್ಟರೆ ಯಾವ ಮೂಲೆಗೆ ಸಾಲ್ತೈತೆ ಅದು? ಅದರ ವಿರುದ್ಧನೂ ದಂಗೆ ಎದ್ದಿದ್ದಾರೆ. ಈಗ ಕಾಂಗ್ರೆಸ್ MLAಗಳ ದಂಗೆ ಎದ್ದಿದ್ದಾರೆ. ಇಲ್ಲ, ನಾವು ಹೋರಾಟ ಮಾಡ್ತೀರಿ. ನಾವು ನಮಗೆ ಇರೋ ಮಾಹಿತಿ ಪ್ರಕಾರ ನಮ್ಗೆ 25 ಕೋಟಿ ಏನೋ ಕೊಡ್ತಾರೆ ಅಂತ ಸುದ್ದಿ ಇದೆ. ನಮಗೂ 50 ಕೋಟಿ ಕೊಡಬೇಕು ಅಂತೇಳಿ ಹೋರಾಟ ಮಾಡ್ತೀರಿ. ವಿಧಾನಸಭೆ ನಡೀತಾ ಇದೆ, ವಿಧಾನಸಭೆಯಲ್ಲೂ ಕೂಡ ಹೋರಾಟವನ್ನು ಮಾಡ್ತೀವಿ ನಾವು. ಇಲ್ಲ ಅಲ್ಲ, ಆಡಳಿತ ಪಕ್ಷದ ಎಲ್ಲ ಶಾಸಕರಿಗೂ ಕೊಡ್ತಾರೆ ಅನ್ನೋ ಇದು ಇಲ್ಲ. ಸಿದ್ದರಾಮಯ್ಯನವ್ರ ಬೆಂಬಲಿಗರು ಯಾರಿದ್ದಾರೆ ಅವ್ರಿಗೆ ಕೊಡ್ತಾರೆ ಅಷ್ಟೇ. ಇಲ್ಲ ನೋಡಿ, ಸಿದ್ದರಾಮಯ್ಯನವರು ಒಬ್ಬ ಮುಖ್ಯಮಂತ್ರಿಯಾಗಿ ನಡ್ಕೊತಾ ಇಲ್ಲ. ಅವರ ಈ 2 ವರ್ಷದಲ್ಲಿ ಮುಖ್ಯಮಂತ್ರಿಯಾಗಿ ನಡ್ಕೊತಾ ಇಲ್ಲ. ಅವರು ಒಂದು ಪಾರ್ಟಿಯ ಮುಖ್ಯಮಂತ್ರಿಯಾಗಿ ನಡ್ಕೊತಾ ಇದ್ದಾರೆ. ಎಲ್ಲ ವಿಚಾರದಲ್ಲೂ, ಅಭಿವೃದ್ಧಿ ವಿಚಾರ ಇರ್ಬೋದು, ಟ್ರಾನ್ಸ್ಫರ್ಸ್ ಇರ್ಬೋದು, ಎಲ್ಲದರಲ್ಲೂ ಕೂಡ ಅವರು ಒಬ್ಬ ಕಾಂಗ್ರೆಸ್ ಪಾರ್ಟಿಯ ಮುಖ್ಯಮಂತ್ರಿ ಅಂತ ನಡ್ಕೊತಾರೆ. ರಾಜ್ಯದ ಜನ ಪೂರ್ತಿ, ಇಡೀ ರಾಜ್ಯದ ಎಲ್ಲ ಜಾತಿ ಸಮುದಾಯಗಳ ಮುಖ್ಯಮಂತ್ರಿಯಾಗಿ ಇವತ್ತು ಉಳಿದಿಲ್ಲ. ಅವರ ವೈಯಕ್ತಿಕ ರಾಜಕೀಯ ಲಾಭಕ್ಕೋಸ್ಕರ ಅವರು ಏನು ಮಾಡಬೇಕೋ ಅದನ್ನು ಆ ಓಲೈಕೆಯ ರಾಜಕಾರಣವನ್ನು ಮಾಡ್ತಾಯಿದ್ದಾರೆ. ಅದರಿಂದ ಇದನ್ನು ಕೂಡ ಈ ಅಧಿವೇಶನದಲ್ಲಿ ಈ ಅಭಿವೃದ್ಧಿ ತಾರತಮ್ಯ ಬಗ್ಗೆನೂ ಕೂಡ ನಾವು ವಿಧಾನಸಭೆಯಲ್ಲಿ ಹೋರಾಟವನ್ನು ಮಾಡ್ತೇವೆ. ನೆಕ್ಸ್ಟ್ ಅಲ್ಲ, ರಾಜಣ್ಣ ಅಂತೂ ತಿರುಗಿ ಬಿದ್ದುಬಿಟ್ಟಿದ್ದಾರೆ. ಈಗ ಶ್ರೀನಿವಾಸ್ ಅಂತೂ ಭಾಳ 1 ವರ್ಷದ ಹಿಂದೆಯೇ ನಿಮ್ಮ ಸವಾಸನೆ ಬೇಡ ಅಂತ ಹೇಳಿದ್ದಾರೆ ಅವರು, ನೋಡಿದ್ದೀನಿ. ಅಂದರೆ ಈಗ ಕಾಂಗ್ರೆಸ್ ಪಾರ್ಟಿಯಲ್ಲಿ ಮುಖ್ಯಮಂತ್ರಿ ವಿರುದ್ಧವಾಗಿ ಮಾತಾಡೋದು ಒಂದು ಗುಂಪು, ಡಿ ಕೆ ಶಿವಕುಮಾರ್ ವಿರುದ್ಧವಾಗಿ ಮಾತಾಡೋ ಗುಂಪುಗಳು ದೊಡ್ಡ ಸಂಖ್ಯೆಯಲ್ಲಿ ಬೆಳೀತಾ ಇದೆ. ಅದಕ್ಕೆ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇರೋವಂಥ ಸಿದ್ದರಾಮಯ್ಯನವರ ದುರಾಡಳಿತನೇ ನೇರ ಕಾರಣ. ಅವ್ರಿಗೆ ಹಿಡ್ತಾ ಇಲ್ಲ, ಯಾವ ಶಾಸಕರ ಮೇಲೂ ಅಧಿಕಾರಿಗಳ ಮೇಲೂ ಹಿಡ್ತಾ ಇಲ್ಲ. ಅದರಿಂದ ಇವಾಗ ಬೇಕಾಬಿಟ್ಟು ಶಾಸಕರುಗಳು ಮನಸ್ಸಿಗೆ ಬಂದು ಮಾತಾಡ್ತಾ ಇದ್ದಾರೆ. ಸೊ ಕಾಂಗ್ರೆಸ್ ಪಾರ್ಟಿಗೆ ಗೊತ್ತಾಗಿದೆ, ಅಕ್ಟೋಬರಲ್ಲಿ ಕ್ರಾಂತಿ ಆಗೋದು ಗ್ಯಾರಂಟಿ. ನಮ್ಮ ಸೀಟ್ಗಳನ್ನ ನಾವು ಭದ್ರ ಮಾಡ್ಕೊಬೇಕು, ನಮ್ಮ ಮಿನಿಸ್ಟ್ರುಗಳು ಯಾರಾಗಬೇಕು ಅದನ್ನು ಭದ್ರ ಮಾಡ್ಕೊಬೇಕು. ಆ ದಿಕ್ಕಿನಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ಹೊರತು ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಈ ಸರ್ಕಾರ
ಯಾವುದೇ ರೀತಿ ಮುಂದಾಲೋಚನೆ ಇಲ್ಲ. ನೋಡಿ, ಯೂರಿಯಾ ಹಂಚಿಕೆಯಲ್ಲೂ ಕೂಡ ಇವತ್ತು ಇಡೀ ರಾಜ್ಯದಲ್ಲಿ ರೈತರೆಲ್ಲ ಒಂದು ರೀತಿ ದಂಗೆ ಎದ್ದಿದ್ದಾರೆ. ಇಷ್ಟಿದ್ದರೂ ಕೂಡ ಸರ್ಕಾರ ಅದರ ಕಡೆ ಗಮನನೇ ಕೊಡ್ತಾ ಇಲ್ಲ. ಕೇಂದ್ರ ಸರ್ಕಾರದ ಮೇಲೆ ಹೊರೆ ಹಾಕಿ ಸುಮ್ಮನೆ ಕೂತ್ಕೊಂಡಿದ್ದಾರೆ. ಬಿ ಜೆ ಪಿಯವ್ರು ಏನು ಮಾಡ್ತಾ ಇದ್ದಾರೆ ಅಂತಾರೆ. ನೀವೇನು ಮಾಡ್ತಾ ಇದ್ದೀರಾ? ಬಿ ಜೆ ಪಿಯವರು ಏನು ಮಾಡ್ತಾ ಇದ್ದಾರೆ ಅಂತ ನಮ್ಮನ್ನು ಕೇಳ್ತೀರಾ? ಬಿ ಜೆ ಪಿಯವ್ರಿಗೆ ಅಧಿಕಾರ ಕೊಟ್ಟಿಲ್ಲ ಜನ, ನಿಮ್ಗೆ ಅಧಿಕಾರ ಕೊಟ್ಟಿರೋದು. ನೀವೇನು ಮಾಡ್ತಾ ಇದ್ದೀರಾ ಅಂತ ರಾಜ್ಯದ ಜನ ನಿಮ್ಮನ್ನು ಕೇಳ್ತಾ ಇದ್ದಾರೆ. ನೋಡಿ, ಈಗಾಗಲೇ ಅದು SIT ತನಿಖೆ ನಡೀತಾ ಇದೆ. ಅದ್ರ ಬಗ್ಗೆ ನಂದು ನೋ ಕಾಮೆಂಟ್ಸ್. SIT ತನಿಖೆ ಆಗಲಿ, ಸತ್ಯಾಸತ್ಯತೆ ಹೊರಗಡೆ ಬರಲಿ. ನಾನೇ ಯಾವುದು ಸರ್ಟಿಫಿಕೇಟ್ ಕೊಟ್ಟಿಲ್ಲ. ನಾನೇ ಯಾವತ್ತೂ ಹೇಳಿಲ್ಲ. ತನಿಖೆಯನ್ನು ಸ್ವಾಗತ ಮಾಡಿದ್ದೀನಿ. ರಸಗೊಬ್ಬರದ ಪ್ರಾಬ್ಲಮ್ ಈಗ ಬಂದಿರೋದು. ಮುಂಚೆ ಅದರ ಮೇಲೆ ಕ್ರಮ ತೆಗೆದುಕೊಳ್ಬೇಕಾಯಿತು ರಾಜ್ಯ ಸರ್ಕಾರ. ನಾವು ಕೇಂದ್ರ ಸರ್ಕಾರದ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದೀರಿ. ಪ್ರಹ್ಲಾದ್ ಜೋಶಿಯವ್ರ ಜೊತೆನೂ ಮಾತಾಡಿದ್ದೀರಿ ನಾವು. ಅವರು ಕೂಡ ನಮ್ಮ ಎಲ್ಲ MP ಗಳು ಕೂಡ ಕೇಂದ್ರದ ನಾಯಕರನ್ನು ಭೇಟಿ ಮಾಡಿದ್ದಾರೆ. ನಾವು ಮಾತಾಡಿದ ಮೇಲೇ ಅವರು ಹೋಗಿ ಭೇಟಿ ಮಾಡಿರೋದು ಎಲ್ಲನೂ ಕೂಡ. ನಮ್ಮ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೀವಿ. ಆದರೆ ಮುಖ್ಯಮಂತ್ರಿ ಆಗಲಿ, ಕೃಷಿ ಸಚಿವರಾಗಿ ಹೋಗಿ ಬೇರೆ ಬೇರೆ ಅದಕ್ಕೆಲ್ಲ ಮಂತ್ರಿ ಸ್ಥಾನ ಹೋಗ್ತೈತೆ ಅಂದರೆ ಡೆಲ್ಲಿಗೆ ಓಡೋಗ್ತಾರೆ. ಇದಕ್ಕೆ ಯಾಕೆ ಓಡೋಗಿಲ್ಲ ಅವರು? ಈಗಾಗಲೇ ರಾಜ್ಯವ್ಯಾಪಿ BJP ಪ್ರತಿಭಟನೆಯನ್ನು ನಾವು ಮಾಡಿದ್ದೀರಿ. ರಾಜ್ಯವ್ಯಾಪಿ ಪ್ರತಿಭಟನೆಯನ್ನು ಮಾಡಿದ್ದೀರಿ. ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀರಿ. ಆದರೆ ಕಾಂಗ್ರೆಸ್ ಅವರು ಬರೀ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ.